ಒಂದು ಕಡೆ ಭೀಕರ ಬರ, ಮತ್ತೊಂದು ಕಡೆ ಬೆಳೆಗೆ ಬೆಲೆ ಸಿಗ್ತಿಲ್ಲ. ಇದು ರೈತರ ಪರಿಸ್ಥಿತಿ. ಆದರೆ ಇಲ್ಲೊಬ್ಬ ರೈತ ಎಲ್ಲಾ ಸವಾಲನ್ನ ಮೀರಿ ಕೃಷಿಯಲ್ಲಿ ಸಾವಯವ ಕ್ರಾಂತಿಯನ್ನೇ ಮಾಡಿದ್ದಾನೆ. ಕಳೆದ 20 ವರ್ಷಗಳಿಂದ ತನ್ನ ಜಮೀನಿಗೆ ರಾಸಾಯನಿಕವನ್ನ ಬಳಸದೆ ಬಂಪರ್ ಬೆಳೆ ಪಡೆದಿದ್ದಾನೆ. ಎತ್ತ ನೋಡಿದ್ರು ಹಸಿರು ಹಸಿರು, ಮರದ ತುಂಬಾ ಮಾವಿನಕಾಯಿಯ ಗೊಂಚಲು. ಹೌದು, ಇದು ರೈತನ ಕ್ರಾಂತಿ. ರಾಸಾಯನಿಕವನ್ನೇ ಬಳಸದೆ ಮಾಡಿರೋ ಕಮಾಲ್. ಅಂದ್ಹಾಗೆ 20 ವರ್ಷಗಳ ಹಿಂದೆ ಕುರಿ ಸಾಕಾಣಿಕೆ ಕೈಬಿಟ್ಟ ಹಾವೇರಿ ತಾಲೂಕಿನ ಬಸಾಪುರ ಗ್ರಾಮದ ನಾಗಪ್ಪ ಮುದ್ದಿಯವರೇ ಇಂತಹ ಸಾಧನೆ ಮಾಡಿರುವುದು. ತಾನು ಸಾಕ್ತಾ ಇದ್ದ ಕುರಿಗಳಿಗೆ ರೋಗ ಬಂದು ಅವು ಹಠಾತ್ ಸತ್ತು ಹೋದಾಗ ಕುರಿ ಸಾಕಾಣಿಕೆ ಬಿಟ್ಟು ಕೃಷಿ ಕ್ಷೇತ್ರದೆಡೆಗೆ ಹೊರಳಿದ್ರು ನಾಗಪ್ಪ. ಆರಂಭದಲ್ಲಿ 5 ಎಕರೆ ಜಮೀನು ಖರೀದಿಸಿ ಮಾವು ನಾಟಿ ಮಾಡಿದ್ದ ನಾಗಪ್ಪ ಸಂಪೂರ್ಣ ಸಾವಯವ ಕೃಷಿ ಮಾಡಲು ನಿರ್ಧರಿಸಿದ್ರಂತೆ. ಅದರಂತೆ ಮಾವಿನ ಮರದ ಕೆಳಗೆ ಸೆಣಬು ಹಾಗೂ ಗುರೆಳ್ಳು ಬಿತ್ತನೆ ಮಾಡಿದ್ದ ನಾಗಪ್ಪ ಮಳೆ ಬರ್ತಿದ್ದಂತೆ ಸೆಣಬು ಮತ್ತು ಗುರೆಳ್ಳು ಬೆಳೆಯನ್ನ ಕಟಾವು ಮಾಡಿ ಮಾವಿನ ಮರದ ಬುಡಕ್ಕೆ ಹಾಕತೊಡಗಿದ್ರು. ಅದೇ ಮಾವಿನ ಮರಕ್ಕೆ ಗೊಬ್ಬರವಾಗಿ ಉತ್ತಮ ಫಸಲು ದೊರೆಯಲು ಶುರುವಾಗಿದೆ. ಇದೀಗ ನಾಗಪ್ಪನ ಜಮೀನಿನಲ್ಲಿ 570 ಮಾವಿನ ಮರಗಳು ಸೇರಿದಂತೆ ಕಳೆದ 2 ವರ್ಷಗಳ ಹಿಂದೆ ನಾಟಿ ಮಾಡಿದ್ದ 380 ಮರಗಳು ಬಂಪರ್ ಲಾಭವನ್ನೇ ತಂದುಕೊಡ್ತಿವೆ. ಅಂತೆ ಕಳೆದ ವರ್ಷ ಸುಮಾರು 20 ಲಕ್ಷಕ್ಕೂ ಅಧಿಕ ಆದಾಯ ಪಡೆದಿದ್ದ ನಾಗಪ್ಪ ಈ ವರ್ಷ ಅದನ್ನ ಮೀರಿಸುವ ಲೆಕ್ಕಾಚಾರದಲ್ಲಿದ್ದಾರೆ. ವರ್ಷಾನು ನಮ್ಮದು ಕಡಿಮೆ ಆಗಲ್ಲ ಸರ್. ಅಂದರೆ ಸರ್ಕಾರಿ ಗೊಬ್ಬರ ಏನು ಹಾಕಂಗಿಲ್ಲ ಸರ್. ಕುರಿ ಗೊಬ್ಬರ, ಸಗಣಿ ಗೊಬ್ಬರ, ಕೋಳಿ ಗೊಬ್ಬರನ ಮತ್ತು ಬೇರೆ ತಿಪ್ಪಿಗೆ ಹಾಕಿ ಸರ 1 ವರ್ಷ ಬಿಟ್ಟು ಹಾಕ್ತಾರೆ ಸರ್. ಅದನ್ನು ನಮ್ಮ ಗಿಡ ಟೋಟ್ಲಿ ಈಗ ಫಸಲು ಬರೋದು ಸರ 570 ಗಿಡ ಏನು ನೋಡಿದಲ್ಲ. ಆಮೇಲೆ ಇನ್ನೊಂದಿಷ್ಟು 380 ಗಿಡ ಸಣ್ಣ ಪ್ರಮಾಣದೊಳಗೆ ಬರಂಗಂತ ಸರ. ಮತ್ತೊಂದು 5 ಎಕರೆ 28 ಗುಂಟೆ ಈ ವರ್ಷ ಸರ್. ಇನ್ನು ಇಲ್ಲಿ ಕೊಯ್ಲು ಮಾಡಿದ ಮಾವಿನ ಕಾಯಿಗಳನ್ನ ಹುಲ್ಲಿನಲ್ಲಿ ಇಟ್ಟು ಯಾವುದೇ ರಾಸಾಯನಿಕ ಬಳಸದೆ ಹಣ್ಣು ಮಾಡಲಾಗುತ್ತೆ. ಅಲ್ಲದೆ ನಾಗಪ್ಪ ಕೇವಲ ಕೃಷಿ ಭೂಮಿಯಲ್ಲಿ ಮಾತ್ರ ವೈಜ್ಞಾನಿಕ ಪದ್ಧತಿ ಅಳವಡಿಸಿಕೊಂಡಿಲ್ಲ. ದಲ್ಲಾಳಿಗಳನ್ನು ತಮ್ಮಿಂದ ದೂರ ಇಟ್ಟಿರೋ ಇವರು ತಾವೇ ತಮ್ಮ ಫಸಲನ್ನ ಮಾರಾಟ ಮಾಡ್ತಾರೆ. ಆ ಮೂಲಕ ಹೆಚ್ಚು ಲಾಭ ಗಳಿಸುವುದಲ್ಲದೆ ದಲ್ಲಾಳಿಗಳು ಮಾವಿಗೆ ರಾಸಾಯನಿಕ ಹಾಕುವುದನ್ನು ತಪ್ಪಿಸುತ್ತಾರೆ. ನಾಗಪ್ಪನ ಶ್ರಮಕ್ಕೆ ಫಲವೆಂಬಂತೆ ಕಳೆದ 2-3 ವರ್ಷಗಳಿಂದ ಭೀಕರ ಬರಗಾಲ ಎದುರಾಗಿದ್ರೂ ನಾಗಪ್ಪನಿಗೆ ಮಾತ್ರ ಬಂಪರ್ ಆದಾಯ ಬರ್ತಿದೆ. ಇದಲ್ಲದೆ ಅಪ್ಪನ ಕೃಷಿ ಕಾರ್ಯಕ್ಕೆ ಮಕ್ಕಳು ಕೂಡ ಹೆಗಲು ಕೊಡ್ತಿದ್ದಾರೆ. ಹೋದ ವರ್ಷಕ್ಕಿಂತ ಈ ವರ್ಷ ಇದು ಕಾಯಿ ಸರ್ ಫಲವತ್ತತೆ ಹೆಚ್ಚಿಗೆ ಐತಿ ಸರ್. ಹೋದ ವರ್ಷಕ್ಕಿಂತ ಒಂದು 5-6 ಟನ್ ಹೆಚ್ಚಿಗೆ ಐತಿ ಮಾಲ್. ಕೃಷಿ ಇಲಾಖೆಯಿಂದ ಎಲ್ಲ ಅವರು ನಮಗೆ ಸಪೋರ್ಟ್ ಮಾಡೋದಕ್ಕೆ ಸರ್. ಅವರಿಂದ ಮತ್ತೆ ಹೆಚ್ಚಿನ ಮಾರುಕಟ್ಟೆ ಸೌಲಭ್ಯ ದೊರೆಯುತ್ತೆ ಸರ್. ಒಟ್ಟಲ್ಲಿ ಹಲವು ಸಮಸ್ಯೆ ಎದುರಿಸುತ್ತಿರೋ ಕೃಷಿ ರಂಗಕ್ಕೆ ನಾಗಪ್ಪ ಮುದ್ದಿಯಂತವರು ಮಾದರಿ ಅನ್ನಬಹುದು. ಅಲ್ಲದೆ ರಾಸಾಯನಿಕ ಗೊಬ್ಬರಗಳನ್ನ ಬಳಸದೆ ಸಂಪೂರ್ಣ ಸಾವಯವ ಕೃಷಿ ಅಳವಡಿಸಿಕೊಂಡಿರೋ ನಾಗಪ್ಪ ಸಾಧನೆ ಶ್ಲಾಘನೀಯ. ಪ್ರಭುಗೌಡ, TV9 ಹಾವೇರಿ.